ಹರೇ ಕೃಷ್ಣ. ಹತ್ತಿರವೇ ಇದೆ ವೈಕುಂಠ ಏಕಾದಶಿ. ಸ್ವರ್ಗದ ಬಾಗಿಲು ತೆಗೆಯುವ ಈ ದಿನದ ಮಹತ್ವ, ಉಪವಾಸ ವಿಧಿ, ಪೂಜಾ ವಿಧಾನಗಳ ಬಗ್ಗೆ ಮಾಹಿತಿ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಪ್ರಾಧಾನ್ಯವಿದೆ. ಭಗವಾನ್ ವಿಷ್ಣುವನ್ನು ಪೂಜಿಸುವ ಈ ದಿನದಂದು ಉಪವಾಸ ಮಾಡುವುದು ವಾಡಿಕೆ. 2023 ಡಿಸೆಂಬರ್ ತಿಂಗಳಲ್ಲಿ 2 ಬಾರಿ ಏಕಾದಶಿ ಬರುತ್ತದೆ. ಈಗಾಗಲೇ ಉತ್ಪನ್ನ ಏಕಾದಶಿ ಮುಗಿದಿದ್ದು, ಡಿಸೆಂಬರ್ 23ರಂದು ವೈಕುಂಠ ಏಕಾದಶಿ ಇದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯೂ ವಿಶಿಷ್ಟ ಹಾಗೂ ವಿಶೇಷ. ಹಿಂದೂಗಳು ಪ್ರತಿ ತಿಂಗಳು ಏಕಾದಶಿ ವ್ರತ ಆಚರಿಸುತ್ತಾರೆ. ವಿಷ್ಣುವನ್ನು ಆರಾಧಿಸುವ ದಿನ ಏಕಾದಶಿ. ಈ ದಿನ ಉಪವಾಸ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ. ಒಂದು ತಿಂಗಳಲ್ಲಿ 2 ಬಾರಿ ಏಕಾದಶಿ ಬರುತ್ತದೆ. ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಏಕಾದಶಿ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಆಚರಣೆ ಇರುತ್ತದೆ. ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳಿರುತ್ತವೆ. ಡಿಸೆಂಬರ್ನಲ್ಲೂ 2 ಏಕಾದಶಿಗಳಿದ್ದು, ಈಗಾಗಲೇ ಉತ್ಪನ್ನ ಏಕಾದಶಿ ಮುಗಿದಿದೆ. ಇದೀಗ ಡಿಸೆಂಬರ್ 22ಕ್ಕೆ ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ತಿಥಿ ಆರಂಭ ಡಿಸೆಂಬರ್ 22, ತಿಥಿ ಅಂತ್ಯ ಡಿಸೆಂಬರ್ 23. ಪಾರಾಯಣ ದಿನ ದ್ವಾದಶಿ, ಮುಕ್ತಾಯ ಡಿಸೆಂಬರ್ 24 ಸಂಜೆ 6:24. ಏಕಾದಶಿ ಮಹತ್ವ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ದಿನ ಕಠಿಣ ಉಪವಾಸ ವ್ರತ ಆಚರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಲ್ಲದೆ ಆ ದಿನದಂದು ಭಗವಾನ್ ವಿಷ್ಣುವಿಗೆ ಭಕ್ತಿ ಹಾಗೂ ಸಮರ್ಪಣಾ ಭಾವದಿಂದ ಪೂಜೆ ಸಲ್ಲಿಸುತ್ತಾರೆ. ಏಕಾದಶಿ ವ್ರತವನ್ನು ಯಾರು ಪೂರ್ಣ ಹೃದಯದಿಂದ ಆಚರಿಸುತ್ತಾರೋ ಅವರು ಎಲ್ಲ ಕಷ್ಟಗಳು ಹಾಗೂ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಅವರಿಗೆ ವಿಷ್ಣುವು ವೈಕುಂಠಧಾಮದಲ್ಲಿ ಸ್ಥಾನ ನೀಡುತ್ತಾನೆ ಎಂದು ನಂಬಲಾಗಿದೆ. ಈ ದಿನ ಕೇವಲ ಹಣ್ಣು ಹಾಗೂ ಹಾಲು ಕುಡಿದು ದೇವರನ್ನು ಭಜಿಸುತ್ತಾರೆ. ಪಾರಾಯಣ ಸಮಯದಲ್ಲಿ ದ್ವಾದಶಿ ತಿಥಿಯಂದು ಉಪವಾಸವನ್ನು ಸಂಪೂರ್ಣವಾಗಿ ಮುರಿಯುವುದು ವಾಡಿಕೆ. ಏಕಾದಶಿ ಪೂಜಾ ವಿಧಾನಗಳು. ಏಕಾದಶಿಯಂದು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಬೇಕು. ಮನೆ ಹಾಗೂ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಮರದ ಮಣೆ ಅಥವಾ ಹಲಗೆಯ ಮೇಲೆ ವಿಷ್ಣುವಿನ ವಿಗ್ರಹ ಹಾಗೂ ಯಂತ್ರವನ್ನು ಇರಿಸಬೇಕು. ತುಪ್ಪದಿಂದ ದೀಪ ಬೆಳಗಬೇಕು. ವಿಷ್ಣುವಿನ ಮೂರ್ತಿ ಹಾಗೂ ಯಂತ್ರವನ್ನು ಹೂಗಳಿಂದ ಅಲಂಕರಿಸಿ ಸಿಹಿ ತಿಂಡಿ ಹಾಗೂ ತುಳಸಿ ದಳವನ್ನು ಅರ್ಪಿಸಬೇಕು. ತುಳಸಿ ದಳವು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಆ ಕಾರಣಕ್ಕೆ ತುಳಸಿ ದಳವಿಲ್ಲದೆ ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ. ಸಂಜೆಯೂ ನೈವೇದ್ಯ ಹಾಗೂ ಪಂಚಾಮೃತ ಅರ್ಪಿಸಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ಪೂಜೆ ಆರತಿ ಮುಗಿದ ಬಳಿಕ ನೀವು ಹಣ್ಣುಗಳನ್ನು ತಿನ್ನಬಹುದು. ದ್ವಾದಶಿ ತಿಥಿಯಂದು ಏಕಾದಶಿ ವ್ರತವು ಪೂರ್ಣವಾಗುತ್ತದೆ. ಶ್ರೀಹರಿಯ ಮಂತ್ರಗಳು ಹೀಗಿದೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಹೇಳಬಹುದು. ಎರಡನೆಯ ಮಂತ್ರ ಹೀಗಿದೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಮೂರನೇ ಮಂತ್ರ ಹೀಗಿದೆ. ಇದು ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವೈಕುಂಠ ಏಕಾದಶಿ ಆಚರಣೆ ಹಿನ್ನೆಲೆ. ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯು ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು. ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು. ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು. ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠಧಾಮವನ್ನು ತಲುಪುತ್ತಾರೆ ಎಂಬುದು ಹಿಂದೂ ಭಕ್ತರ ನಂಬಿಕೆ. ಹರೇ ಕೃಷ್ಣ.